ಕೇವ್ ನಂಬರ್ 1 2 3 4 5 6 1 to 6 ನಿಮಗೆ ಒಂದೇ ಕಡೆ ನೋಡೋಕೆ ಸಿಕ್ಬಿಡ್ತಾವೆ ಈಸಿಯಾಗಿ. ಇದು ಕೇವ್ ನಂಬರ್ 18, ಇದು 17. ಇಲ್ಲಿ ಅಷ್ಟೊಂದು ಜನ ಇರೋಲ್ಲ ಈ ಸೈಡ್. ನಿಮಗೆ 17 to 34 ಟಿಲ್ ಭಾಳ ಕಡಿಮೆ. 16 to 1 to 16 ಏನಿದೆ ಅಲ್ಲ, ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತೈತೆ ಆ ಕಡೆ ಎಲ್ಲ. ಇದು ಕೇವ್ ನಂಬರ್ 7 ನೋನ್ ಆಸ್ ಅ ರಾಮೇಶ್ವರ. ಸೊ ಅಲ್ಲಿ ಒಳಗಡೆ ನೋಡ್ಬೋದು ನೀವು, ಶಿವಲಿಂಗ ಐತಿ. ಆ್ಯಂಡ್ ಫುಲ್ ಗಾಡ್ ಮತ್ತು ಗಾಡೆಸಸ್ದ ಫುಲ್ ಕೆತ್ತನೆಗಳಿಂದ ಫುಲ್ ರಿಚ್ ಆಗಿ ಡೆಕೋರೇಟ್ ಆಗೈತಿದೆ ಕಂಪ್ಲೀಟ್ಲಿ ಎಲ್ಲ ಒಳಗೆಲ್ಲ. ಮತ್ತು ಈ ಕಡೆ ಸೇಮ್ ಆ್ಯಸ್ ಯೂಶುವಲ್ ಫುಲ್ ಎಲ್ಲ ಕಡೆನೂ ಫುಲ್ ಡೆಕೋರೇಟ್ ಆಗೈತಿ. ಪಿಲ್ಲರ್ಸ್ ಎಲ್ಲ ನೀಟ್ ಚೆನ್ನಾಗದಾವೆ, ಬಟ್ ಕೆಲವೊಂದು ಡ್ಯಾಮೇಜ್ ಆಗಿದ್ದಾವೆ. ಆ್ಯಂಡ್ ಈ ಕಡೆ ಒಳಗಡೆ ಎಲ್ಲ ಬೇಲಿಯಾಗಿ ಬಂದ್ ಮಾಡಿದ್ದಾರೆ, ಅದು ಜಾಲ್ರಿ ಹಾಕಿ. ಆಲ್ರೆಡಿ ಬಾಲಿಗಳು ಸೇರ್ಕೊಂಡಿದ್ದಾವೆ ಅನ್ಸುತ್ತೆ, ಆವಾಜ್ ಬರ್ತಿರ್ತೈತಿ. ಆ್ಯಂಡ್ ನೀವು ಈ ಪಿಲ್ಲರ್ದಾಗ ನೋಡಿದ್ರಿ ಇಲ್ಲಿ ಇಲ್ಲಿ ಮೇಲ್ಗಡೆ ಇಲ್ಲಿಯೂ ಕೂಡ ಅವ್ರ ಕೆತ್ತನೆಗಳನ್ನು ಮಾಡಿದ್ದಾರೆ, ಸೂಕ್ಷ್ಮವಾದ ಕೆತ್ತನೆಗಳು. ರಾಮೇಶ್ವರ ಅಂತ ಐಡೆಂಟಿಫೈ ಮಾಡೋಕ್ಕಲ್ಲ, ಒಳಗಡೆ ಶಿವಲಿಂಗ ಇರೋದು ಇದೆಲ್ಲ ಓಕೆ. ಬಟ್ ಇಲ್ಲಿ ನೋಡ್ರಿ, ಇವನ್ ಇಲ್ಲಿ ನಂದಿ ಸ್ಟ್ಯಾಚು ಕೂಡ ಐತಿ. ಸೊ ಎಲ್ಲಿ ಶಿವ ಅಲ್ಲಿ ನಂದಿ, ಇಲ್ಲಿ ಮಹಾದೇವ, ಇಲ್ಲಿ ನಂದಿ. ಇವಾಗ ನೀವು ನೋಡ್ತಾ ಇರೋದು ಕೇವ್ ನಂಬರ್ 31. ಇದಿಷ್ಟೆಲ್ಲ ಅವರು ಈ ಕೆತ್ತನೆಗಳೆಲ್ಲ ಮಾಡಿರೋದು ಫಸ್ಟ್ ಫ್ಲೋರ್ದಾಗ. ಆ್ಯಕ್ಚುಲಿ ಇಲ್ಲಿ ನೋಡ್ರಿ, ಫಸ್ಟ್ ಫ್ಲೋರ್ ಏನಕ್ಕೆ ಕಳೆದಂದ್ರೆ ಟೆಂಪಲ್ಲಿಂದ ಗೋಪುರ ಕಾಣ್ತೈತಿ. ಸೊ ಅವ್ರು ಫಸ್ಟ್ ಫ್ಲೋರ್ದಾಗ ಈ ಲೆಕ್ಕ ಮಾಡಿದ್ರಂದ್ರೆ ಗ್ರೌಂಡ್ ಫ್ಲೋರ್ದಾಗ ಅವ್ರು ಮಾಡಿದ್ದ ವರ್ಕ್ ಎಷ್ಟು ಡೇಂಜರ್ ಇರ್ಬೋದು. ಎಲ್ಲ ನಶಿಸಿ ಹೋಗ್ಬಿಡ್ತಾ, ದಾಳಿಗೆ ತುತ್ತಾಗಿ ಅಳಿದು ಹೋಗ್ಬಿಡ್ತಾ. ಇದು ಕೇವ್ ನಂಬರ್ 34, 33 ಆ್ಯಂಡ್ 32. ಆ 31 ಸ್ಟೆಪ್ಸ್ ಕಾಣತ್ತಲ್ಲ ಇಲ್ಲಿ ಮೇಲ್ಗಡೆ ಅಲ್ಲಿ ಮುಂದೆ ಐತಿ. ಸೊ ಇಲ್ಲಿಗೆ ಓವರ್ ಎಲ್ಲೋ ಓವರ್ 1 to 34 ಆಲ್ ಕೇವ್ಸ್ ಎಂಡ್ಸ್ ಹಿಯರ್. ಇವಾಗ ಟೈಮ್ ಮಧ್ಯಾಹ್ನ 12 ಗಂಟೆ ಆಗಿ ಬಂತು. ಎಲ್ಲರ ಕೇವ್ಸ್ ನೋಡ್ಕೊಂಡು ಬರೋದು ಗೊತ್ತಾಯ್ತಾ. ಸೊ ನಿಮಗೆ 1 to 16 ಒಂದು ಕಡೆ, 17 to 29 ಒಂದು ಕಡೆ, ಆದರೆ 30 to 34 ಸ್ವಲ್ಪ ದೂರ ಅದಾವ. ಅಲ್ಲೇ ಸ್ವಲ್ಪ ಹೆಚ್ಚಿಗೆ ಟೈಮ್ ಹೋಗ್ತೈತಿ ಹೋಗೋಕೆ ಅಷ್ಟೇ ಡಿಸ್ಟೆನ್ಸಿಗೆ. ಅದ್ರದ್ದು ಬೇಗ ಬೇಗ ನೋಡ್ಬೋದಿಲ್ಲ, ಆಜು ಬಾಜು ಅದಾವ. ಮೋಸ್ಟ್ ವಿಸಿಟ್ ಅಂತಂದರೆ 10 and 16 ಅನಾಹುತ ಐತಿ. 16 ಅಂತೂ ಮಸ್ತ್ ಐತಿ. ಒಂದ್ಸತಿ ವಿಸಿಟ್ ಮಾಡಿರಿ, ಎಕ್ಸ್ಪೀರಿಯನ್ಸ್ ಮಾಡಿರಿ. ಇವಾಗ 10
ಮಲ್ಲವರಾಜನ ಸಂಭಾಜಿನಗರ ಕಡೆ ನೋಡೋಣ. ಇಲ್ಲಿಗಂತೂ ಇವತ್ತಿನ್ನು ಮುಗೀತು. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನಾಗುತ್ತೆ ಅಂಥೇಳಿ. ಅದರ ಹವಾನ ಬೇರೆ, RX ಅಂದ್ರೆ ಸೌಂಡ್ ಬೇರೆ ಅದರದ. ಒಂದು ಸತಿ ಸಂಭಾಜಿನಗರ ಮುಟ್ಟಿದ ಮೇಲೆ ಡಿಸೈಡ್ ಯಾವ ಕಡೆ ಜರ್ನಿ ಶುರು ಮಾಡೋಣ, ಇವತ್ತು ಮಾಡೋಣ ನಾಳೆ ಮಾರ್ನಿಂಗ್ ಮಾಡೋಣ ಅಂಥೇಳಿ. बाय बाय. यूट्यूब में ब्लॉग्स यही है. थैंक यू यार, डेफिनेटली. वो थोड़ा मतलब मैंने देखा वो छोटा सा पत्थर था, लगते ही यहाँ पे वो थोड़ा स्क्रैच आ गया, मतलब टूट गया वो पत्थर से आवाज़ है. तो गिरता नहीं, वो स्क्रैच भी गिरा ना. हाँ. उसके अंदर चिपके वाला रहता हो. ओके. जब करके गिरता नहीं ग्लास. जो आप लोग को पीछे का दिखता ना उसमें अलग दिखता है. वो मुझे थोड़ा अलग से फील हो रहा था. वो दिखता हो ऐसा जब फुटता ना हो. हाँ. जब वो अच्छा 3D जैसा दिखता आप लोग को, थोड़ा ब्लर भी. ओके फुटेगा ना समझ गया. हाँ बीच में गिर गया ब्लर भी. ओके यार, इस ब्लॉग में तू भी आ जाएगा. चलेगा. बाय. कूलेंट है ना प्रॉपरली? हाँ प्रॉपरली कूलेंट है. ओके. ಒಂದು ಸ್ಮಾಲ್ ಕಲ್ಲು ಬಡ್ದಿತ್ತು ಮಿರರ್ಗೆ. ಬಡದ ಪ್ರಾಬ್ಲಮ್ ಏನಾಯ್ತಂದ್ರೆ ಲೈಕ್ ಇಲ್ಲೊಂದು ಸ್ಕ್ರ್ಯಾಚ್ ಬಂದಿತ್ತು. ಆ್ಯಕ್ಚುಲಿ ನೀವು ಓಲ್ಡ್ ವಿಡಿಯೋದ ನೋಡಿದ್ರೆ ಗೊತ್ತಾಗ್ಬೋದು, ಇಲ್ಲೊಂದು ಸ್ಕ್ರ್ಯಾಚ್ ಇತ್ತು. ಸ್ಕ್ರ್ಯಾಚ್ ಅನ್ನೋಕ್ಕಿಂತ ಹೊಡೆದಿತ್ತದು ಆ್ಯಕ್ಚುಲಿ ಮಿರರ್ ಇಲ್ಲಿಂದ ಇಲ್ಲಿಗೆ. ಸೊ ಔರಂಗಾಬಾದ್ನ ನಾನು ನಿನ್ನಿಂದ ನೋಡಾಕಿದ್ದೆ, ಯಾವುದಾದ್ರು ಒಂದು ಶಾಪ್ಗೆ ಹೋಗಿದ್ದು ಮಿರರ್ ಚೇಂಜ್ ಮಾಡಿಸ್ಬೇಕು ಅಂತೇಳಿ. ನಿನ್ನೆ ಸಂಡೇ ಇತ್ತು, ಸೊ ನಾನು ಬಂದಿದ್ದು ಲೇಟ ಆಗಲ್ಲ ಅಂತ ಗೊತ್ತಾಗಿತ್ತು. ಇವತ್ತು ಮಾರ್ನಿಂಗ್ ನೋಡಿದ್ದೆ, ನಾವು ಬ್ರಿಟಿಶ್ವರ್ಗೆ ಹೋಗ್ಬಂದಿದ್ದೆ ಯಮಾ ಶೋರೂಮ್ನ. ಬಂದು ಕೇಳಿದೆ ಅವೈಲೇಬಲ್ ಐತೆ ಅಂತ ಹೇಳಿದೆ ಸ್ಪೇರ್. ಹುಡುಗ ಈಗ ಬಂದಿದ್ದಲ್ಲ ಈಗ ಅಂತ ಅವನ ಹೆಸರು ಪಾಪ. ಅಣ್ಣ ಇದು ಒಳಗೆ ಚಾರ್ಜ್ ತೊಗೊತಾರೆ 70-80 ರೂಪಾಯಿ, ಅಲ್ಲೇ ಹೊರಗೆ ಬಾ ಕೊಡ್ತೇನೆ ಅಂತೇಳಿ 20 ರೂಪಾಯಿ ಅಷ್ಟೇ ಇಸ್ಕೊಂಡಿದ್ದೆ. ಮತ್ತು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ, 30 ರೂಪಾಯಿದಾಗ ಕೆಲಸ ಆತ ಮುಗೀತು. ಮಿರರ್ रिप्लेसमेंट डन. अभी निकलते हैं होटल को.